ಕನಸಿನಲ್ಲಿ ಹೇರ್ ಕಟ್ ಮಾಡಿಸುವ ಹಾಗೆ ಕಂಡರೆ ಏನು ಅರ್ಥ? ಕನಸಿನಲ್ಲಿ ಹೇರ್ಕಟ್ಸ್ ನಮ್ಮ ವೈಯಕ್ತಿಕ ಬೆಳವಣಿಗೆ ಅಥವಾ ಜೀವನದಲ್ಲಿ ರೂಪಾಂತರಗಳನ್ನು ಪ್ರತಿಬಿಂಬಿಸುವ ಗಮನಾರ್ಹ ಸಾಂಕೇತಿಕ ಅರ್ಥಗಳನ್ನು ಹಿಡಿದಿಟ್ಟುಕೊಳ್ಳಬಹುದು. ಕೂದಲು ಅನೇಕ ಸಾಂಸ್ಕೃತಿಕ ಮತ್ತು ತಾತ್ವಿಕ ಸಂದರ್ಭಗಳಲ್ಲಿ ನಮ್ಮದೇ ವಿಸ್ತರಣೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ, ಕ್ಷೌರ ಮಾಡುವ ಕನಸು ನಿಮ್ಮ ಮನಸ್ಥಿತಿ ಅಥವಾ ಜೀವನಶೈಲಿಯಲ್ಲಿ ಬದಲಾವಣೆಯ ಕಡೆಗೆ ಸುಳಿವು ನೀಡುತ್ತದೆ. ಈ ಲೇಖನವು ಹೇರ್ಕಟ್ಸ್ ಬಗ್ಗೆ ಕನಸುಗಳನ್ನು ಅರ್ಥೈಸುವ ಕುತೂಹಲಕಾರಿ ಪರಿಶೋಧನೆಗೆ ಒಳಪಡುತ್ತದೆ, ಅವುಗಳು ಸುತ್ತುವರಿಯಬಹುದಾದ ಆಸಕ್ತಿದಾಯಕ ಅರ್ಥಗಳನ್ನು ಬೇರ್ಪಡಿಸುತ್ತದೆ. ಕ್ಷೌರ ಮಾಡುವ ಕನಸು ಸಂದರ್ಭಕ್ಕೆ ಅನುಗುಣವಾಗಿ ವಿವಿಧ ವಿಷಯಗಳನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ, ಇದು ಬದಲಾವಣೆ ಅಥವಾ ಹೊಸ ಆರಂಭದ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಕೂದಲು ಸಾಮಾನ್ಯವಾಗಿ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಸಂಕೇತಿಸುತ್ತದೆಯಾದ್ದರಿಂದ, ಕನಸಿನಲ್ಲಿ ಹೇರ್ಕಟ್ ನೀವು ಹೊಸ ದೃಷ್ಟಿಕೋನಗಳನ್ನು ಪರಿಗಣಿಸುತ್ತಿದ್ದೀರಿ ಅಥವಾ ಹಳತಾದ ವೀಕ್ಷಣೆಗಳನ್ನು ಬಿಡುತ್ತೀರಿ ಎಂದು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಕಡಿತಗೊಳಿಸಲು ಅಥವಾ ನಿಮ್ಮ ವ್ಯಕ್ತಿತ್ವದ ರೂಪಾಂತರಕ್ಕೆ ಒಳಗಾಗಲು ನೀವು ಬಯಸುತ್ತೀರಿ ಎಂದರ್ಥ. ಇದು ಸ್ವಯಂ ಸುಧಾರಣೆ, ಹೆಚ್ಚಿದ ಆತ್ಮವಿಶ್ವಾಸ ಅಥವಾ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧತೆಯ ಸಂಕೇತವಾಗಿರಬಹುದು. ನೀವು ಕೆಟ್ಟ ಕ್ಷೌರದ ಬಗ್ಗೆ ಕನಸು ಕಂಡಾಗ, ಅದು ನಿಮ್ಮ ಎಚ್ಚರದ ಜೀವನದಲ್ಲಿ ನೀವು ಮಾಡಿದ ಅಥವಾ ಮಾಡಲಿರುವ ನಿರ್ಧಾರದ ಬಗ್ಗೆ ವಿಷಾದ ಅಥವಾ ಚಿಂತೆಯ ಭಾವನೆಯನ್ನು ಪ್ರತಿನಿಧಿಸುತ್ತದೆ. ಕನಸಿನಲ್ಲಿ ಕೂದಲು ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಿಮ್ಮ ವರ್ತನೆಗಳನ್ನು ಸಂಕೇತಿಸುತ್ತದೆ. ಆದ್ದರಿಂದ ಕೆಟ್ಟ ಕ್ಷೌರವು ನಿಮ್ಮ ನೋಟದ ಬಗ್ಗೆ ಅಥವಾ ನಿಮ್ಮ ಜೀವನದಲ್ಲಿ ಕೆಲವು ಸನ್ನಿವೇಶಗಳ ಬಗ್ಗೆ ನೀವು ಅಸುರಕ್ಷಿತ ಅಥವಾ ಅನಿಶ್ಚಿತತೆಯನ್ನು ಅನುಭವಿಸುತ್ತಿದ್ದೀರಿ ಎಂದರ್ಥ. ಪರಿಣಾಮಗಳನ್ನು ಪರಿಗಣಿಸದೆಯೇ ನಿಮ್ಮ ವ್ಯಕ್ತಿತ್ವ ಅಥವಾ ಜೀವನ ಪರಿಸ್ಥಿತಿಯ ಭಾಗವನ್ನು ತ್ವರಿತವಾಗಿ ಬದಲಾಯಿಸಲು ನೀವು ತೀವ್ರವಾಗಿ ಪ್ರಯತ್ನಿಸುತ್ತಿರುವಿರಿ ಎಂದು ಸಹ ಇದು ಸೂಚಿಸಬಹುದು. ಬೇರೆಯವರು ಕ್ಷೌರ ಮಾಡಿಸಿಕೊಳ್ಳುವ ಕನಸು ಸಾಮಾನ್ಯವಾಗಿ, ಕನಸಿನಲ್ಲಿ ಹೇರ್ಕಟ್ಸ್ ಬದಲಾವಣೆ, ರೂಪಾಂತರ ಅಥವಾ ಪುನರ್ಜನ್ಮವನ್ನು ಸೂಚಿಸುತ್ತದೆ. ಬೇರೊಬ್ಬರು ಕ್ಷೌರ ಮಾಡಿಕೊಳ್ಳುವ ಕನಸು ಕಂಡರೆ, ನೀವು ಅವರಲ್ಲಿ ಅಥವಾ ಅವರ ವರ್ತನೆಯಲ್ಲಿ ಬದಲಾವಣೆಯನ್ನು ಅನುಭವಿಸುತ್ತಿರುವಿರಿ ಎಂದು ಸೂಚಿಸುತ್ತದೆ. ಈ ರೀತಿಯ ಕನಸು ಅವರ ನಡವಳಿಕೆ ಅಥವಾ ಸಂದರ್ಭಗಳಲ್ಲಿ ನೀವು ಗಮನಿಸಿದ ಬದಲಾವಣೆಗಳನ್ನು ಪ್ರತಿಬಿಂಬಿಸುತ್ತದೆ. ಈ ವ್ಯಕ್ತಿಯು ಸುಧಾರಿಸಲು, ರಿಫ್ರೆಶ್ ಮಾಡಲು ಅಥವಾ ಬೇರೆ ಬೆಳಕಿನಲ್ಲಿ ತಮ್ಮನ್ನು ತಾವು ಪ್ರಸ್ತುತಪಡಿಸಬೇಕೆಂದು ನೀವು ಭಾವಿಸುತ್ತೀರಿ ಎಂದು ಸಹ ಅರ್ಥೈಸಬಹುದು. ಅಪೂರ್ಣ ಕ್ಷೌರ ಬಗ್ಗೆ ಕನಸು. ನೀವು ಅಪೂರ್ಣ ಕ್ಷೌರದ ಬಗ್ಗೆ ಕನಸು ಕಂಡಾಗ, ಇದು ಸಾಮಾನ್ಯವಾಗಿ ಅಪೂರ್ಣತೆ, ಬದಲಾವಣೆ ಮತ್ತು ರೂಪಾಂತರದ ಭಾವನೆಗಳನ್ನು ಸಂಕೇತಿಸುತ್ತದೆ. ನಿಮ್ಮ ಜೀವನದ ಕೆಲವು ಅಂಶಗಳನ್ನು ನೀವು ಅಸ್ಥಿರ ಅಥವಾ ಅಪೂರ್ಣವಾಗಿ ಬಿಟ್ಟಿರಬಹುದು ಎಂದು ಕನಸು ಸೂಚಿಸುತ್ತದೆ. ಇದು ಈ ಬಗೆಹರಿಯದ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ನೆನಪಿಸುವ ಕ್ರಿಯೆಯ ಕರೆಯಂತೆ. ಇದು ಹೆಚ್ಚು ಅಗತ್ಯವಿರುವ ಬದಲಾವಣೆಯನ್ನು ಪ್ರಾರಂಭಿಸಲು ನಿಮ್ಮ ಭಯ ಅಥವಾ ಇಷ್ಟವಿಲ್ಲದಿದ್ದರೂ ಸಹ ಸೂಚಿಸುತ್ತದೆ. ಆದ್ದರಿಂದ, ಅಂತಹ ಕನಸು ಆತ್ಮಾವಲೋಕನಕ್ಕೆ ಪ್ರಮುಖ ಸೂಚನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಗಮನಿಸದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅಥವಾ ರೂಪಾಂತರವನ್ನು ಅಳವಡಿಸಿಕೊಳ್ಳುವತ್ತ ಸಾಗುತ್ತದೆ. ಕ್ಷೌರವನ್ನು ಪಡೆಯುವ ಕನಸು ಬದಲಾವಣೆ ಅಥವಾ ಹೊಸ ಆರಂಭದ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಹೊಸ ದೃಷ್ಟಿಕೋನಗಳನ್ನು ಪರಿಗಣಿಸುವುದು, ಹಳತಾದ ವೀಕ್ಷಣೆಗಳನ್ನು ಬಿಡುವುದು, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿತಗೊಳಿಸುವುದು, ನಿಮ್ಮ ವ್ಯಕ್ತಿತ್ವದ ರೂಪಾಂತರಕ್ಕೆ ಒಳಗಾಗುವುದು, ಸ್ವಯಂ ಸುಧಾರಣೆ, ಹೆಚ್ಚಿದ ಆತ್ಮವಿಶ್ವಾಸ ಅಥವಾ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧತೆಯನ್ನು ಪ್ರತಿನಿಧಿಸುತ್ತದೆ.